ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಭಿನ್ನ ರೀತಿಯಲ್ಲಿ ಮೆಂತೆ ಇಡ್ಲಿ ಮಾಡ್ತಿದ್ದೇವೆ. ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಿದ್ದೇವೆ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈಗ ವಿಡಿಯೋ ಶುರು ಮಾಡುವ. ಇಲ್ಲಿ ನಾವು ಅರ್ಧ kg ಅಕ್ಕಿಯನ್ನು ಒಂದು 4 ಅವರ್ ಮುಂಚೆ ನೆನೆಸಿಟ್ಟಿದ್ದೇವೆ. ಮತ್ತು ಒಂದು 6 ಸ್ಪೂನ್ ಆಗುವಷ್ಟು ಮೆಂತೆಯನ್ನು ನೆನೆಸಿಟ್ಟಿದ್ದೇವೆ. ಮತ್ತು 1 ಕಪ್ ಆಗುವಷ್ಟು ಬಾಯ್ಲ್ಡ್ ರೈಸ್ ತಗೊಂಡಿದ್ದೇವೆ. ಮತ್ತು 1 ಕಪ್ ಆಗುವಷ್ಟು ತೆಂಗಿನ ತುರಿ, ಮತ್ತು 1.5 ಕಪ್ ಆಗುವಷ್ಟು ಬೆಲ್ಲ, ಮತ್ತು ಉಪ್ಪು ತಗೊಂಡಿದ್ದೇವೆ. ಈಗ ಇದನ್ನೆಲ್ಲ ಇಷ್ಟನ್ನು ಗ್ರೈಂಡ್ ಮಾಡಬೇಕು. ಇಲ್ಲಿ ನಾವು ಅರ್ಧ kg ಅಕ್ಕಿ ತಗೊಂಡಿದ್ದೇವೆ ಅಲ್ಲ, ಹಾಗಾಗಿ ಒಮ್ಮೆಲೆ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು 2-3 ಸಲ ಗ್ರೈಂಡ್ ಮಾಡಲಿಕ್ಕೆ ಸಿಗ್ತದೆ. ಎಲ್ಲ ಐಟಮನ್ನು ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಈಗ ನೋಡಿ ಅಕ್ಕಿ ಹಾಕಿದ್ದೇವೆ. ಈಗ ಅದಕ್ಕೆ ಸ್ವಲ್ಪ ಮೆಂತೆಯನ್ನು ಹಾಕುವ. ಅಕ್ಕಿ ಮತ್ತು ಮೆಂತೆಯನ್ನು ಒಟ್ಟಿಗೆ ನೆನೆಸಿಡ್ಬೋದು. ನಾವಿಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸಲಿಕ್ಕೋಸ್ಕರ ಸಪ್ರೇಟಾಗಿ ನೆನೆಸಿಟ್ಟಿದ್ದೇವೆ. ಮತ್ತು ಸ್ವಲ್ಪ ಬಾಯ್ಲ್ಡ್ ರೈಸ್. ನೀವಿಲ್ಲಿ ಬಾಯ್ಲ್ಡ್ ರೈಸ್ ತಗೊಳ್ಬೇಕಂತಿಲ್ಲ, ವೈಟ್ ರೈಸ್ ಕೂಡ ತಗೊಳ್ಬೋದು. ನಾವಿಲ್ಲಿ ಬಾಯ್ಲ್ಡ್ ರೈಸ್ ಯೂಸ್ ಮಾಡುವ ಕಾರಣ ಬಾಯ್ಲ್ಡ್ ರೈಸ್ ತಗೊಳ್ಳಿದ್ದೇವೆ. ಮತ್ತು ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಹಾಕ್ಬೋದು. ನಾವಿಲ್ಲಿ ಸ್ವಲ್ಪ ಹಾಕ್ತಿದ್ದೇವೆ, ಯಾಕಂದರೆ ಈಗ ಮಂಗಗಳ ಕಾಟದಲ್ಲಿ ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಇಲ್ಲ. ನಾವೀಗ ಅಂಗಡಿಯಿಂದ ತಂದು ಮಾಡೋದು, ಹಾಗಾಗಿ ತುಂಬ ಕಾಸ್ಟ್ಲಿ ಈಗ ತೆಂಗಿನಕಾಯಿ. ಹಾಗಾಗಿ ನಾವು ಸ್ವಲ್ಪ ಹಾಕ್ತಿದ್ದೇವೆ. ಮತ್ತು ಸ್ವಲ್ಪ ಬೆಲ್ಲ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಸ್ವಲ್ಪ ನೀರು ಹಾಕಿ, ಜಾಸ್ತಿ ಹಾಕಬೇಡಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಈಗ ನಾನು ಮೊದಲನೇ ಸಲದ್ದು ಗ್ರೈಂಡ್ ಮಾಡ್ತಾ ಇದ್ದೇನೆ. ನೋಡಿ ಗ್ರೈಂಡ್ ಆಗ್ತಿದೆ. ಈಗ ನೋಡಿ ಈ ರೀತಿ ಬರಬೇಕು. ನೋಡಿ ಇಷ್ಟು ಹದಕ್ಕೆ ನೈಸ್ ಆದರೆ ಸಾಕು, ತುಂಬ ನೈಸ್ ಬೇಡ. ನೋಡಿ ಈ ರೀತಿ ಸ್ವಲ್ಪ ತರಿ ಇರಬೇಕು. ನೋಡಿ ಇಷ್ಟು ನೀರಾದರೆ ಸಾಕು. ನೋಡಿ ಕರೆಕ್ಟಾಗಿ ಬಂದಿದೆ. ಈ ಹದಕ್ಕೆ ಬರಬೇಕು, ಆಗ ಪರ್ಫೆಕ್ಟಾಗಿ ಬರ್ತದೆ. ನೋಡಿ ಸರಿ ಆಯಿತು. ಈಗ ನಾವು ಇನ್ನೊಂದು ಸಲದ್ದು ಗ್ರೈಂಡ್ ಮಾಡುವ. ನಾವು ಇದೇ ರೀತಿ ತೆಕ್ಕರೆ ಗಟ್ಟಿ ಮಾಡಿದ್ದೇವೆ. ಆ ವಿಡಿಯೋ ಯಾರೆಲ್ಲ ನೋಡಲಿಲ್ಲ, ಈ ವಿಡಿಯೋ ಎಂಡಲ್ಲಿ ಲಿಂಕ್ ಕೊಟ್ಟಿರ್ತೇವೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ನಮಗೆ ವ್ಯೂಸ್ ಎಲ್ಲ ತುಂಬ ಬರ್ತಿದೆ, ತುಂಬ ಜನ ನೋಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ. ವಿಡಿಯೋ ನೋಡುವವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೂ ಒಂದು ಸಪೋರ್ಟ್ ಸಿಕ್ಕಾಗೆ ಆಗ್ತದೆ. ಇನ್ನೂ ಕೂಡ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಒಂದು ಎಂಕರೇಜ್ ಸಿಕ್ಕಾಗೆ ಆಗ್ತದೆ. ಹಾಗೆ ದಸರಾ ಕೂಡ ಹತ್ತಿರ ಬಂತು. ನಾವು ದಸರಾಕ್ಕೆಲ್ಲ ವ್ಲಾಗ್ ಮಾಡುವ ಅಂತಿದ್ದೇವೆ. ನಾವು ಮಂಗಳೂರಿನವರು, ಹಾಗಾಗಿ ಟೆಂಪಲಿಗೆಲ್ಲ ಹೋಗ್ಲಿಕ್ಕಿದ್ದೇವೆ. ನಾವು ನಿಮಗೆ ಮಂಗಳೂರು ದಸರಾ ಕೂಡ ತೋರಿಸ್ತೇವೆ. ನಮ್ಮ ವಿಡಿಯೋ ನೋಡಲಿಕ್ಕೆ ಇಷ್ಟಪಡುವವರು ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ನಿಮ್ಮೂರಲ್ಲಿ ದಸರಾ ಎಲ್ಲ ಹೇಗೆ ಆಚರಿಸ್ತಿದ್ದೀರಿ ಅಂತೆಲ್ಲ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಮ್ಮ ಊರಲ್ಲಿ ದಸರಾಕ್ಕೆ ಏನು ಸ್ಪೆಷಲ್ ಅಂತ ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ನಮ್ಮದು ಈಗ 2ನೇ ಸಲದ್ದು ಕೂಡ ಗ್ರೈಂಡ್ ಮಾಡಿ ಆಯಿತು. ನೋಡಿ ಈಗ ಇನ್ನು 3ನೇ ಸಲದ್ದು ಕೂಡ ಆಯಿತು. ನೋಡಿ ನಮಗೆ 3 ಸಲ ಒಟ್ಟಿಗೆ ಗ್ರೈಂಡ್ ಮಾಡಲಿಕ್ಕೆ ಸಿಕ್ಕಿತು. ನೋಡಿ ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು ಒಮ್ಮೆ. ನೋಡಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೇವೆ, ಜಾಸ್ತಿ ಅಲ್ಲ, ಸ್ವಲ್ಪ ಅದು ಮಿಕ್ಸ್ ಇದ್ದೆ ನೀರು. ಸ್ವಲ್ಪ ನೀರು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಆಯಿತು. ಮತ್ತು ಈ ಮೆಂತೆ ಉಂಟಲ್ವ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ದೇಹಕ್ಕೆ ತಂಪು ನೀಡ್ತದೆ. ಹಾಗಾಗಿ ನಾವು ಈ ಥರ ತಿಂಡಿ ಎಲ್ಲ ಮಾಡಿ ತಿಂದರೆ ನಮ್ಮ ದೇಹಕ್ಕೂ ಒಳ್ಳೆಯದು. ನೋಡಿ ಈಗ ಮಿಕ್ಸ್ ಮಾಡ್ತಾ ಇದ್ದೇವೆ. ಈಗ ಮಿಕ್ಸ್ ಮಾಡಿ ಇದನ್ನು ಇಡಬೇಕು. ಒಂದು 4 ಅವರ್ಸ್ ಆದರೂ ಫರ್ಮೆಂಟೇಷನ್ ಆಗಬೇಕು. ನಾವಿಲ್ಲಿ ನೈಟ್ ಗ್ರೈಂಡ್ ಮಾಡಿಟ್ಟಿದ್ದೇವೆ. ನಾವಿದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ತಿದ್ದೇವೆ, ಹಾಗಾಗಿ ನಾವು ನೈಟ್ ಮಾಡ್ತಿದ್ದೇವೆ. ನೀವು ಬೆಳಿಗ್ಗೆನೇ ಮಾಡೋದಾದರೆ ಒಂದು 4 ಅವರ್ ಮುಂಚೆ ಗ್ರೈಂಡ್ ಮಾಡಿ ಇಡಬೇಕು. ನಂತರ ಇಡ್ಲಿ ಹಾಕಿದರೆ ಒಳ್ಳೆಯದು. ಅಂದರೆ ಇದೇನು ಇಡ್ಲಿ ಉಬ್ಬಿ ಬರೋದಿಲ್ಲ, ಆದರೆ ಫರ್ಮೆಂಟೇಷನ್ ಆದರೆ ಟೇಸ್ಟ್ ಸ್ವಲ್ಪ ಸಖತ್ತಾಗಿ ಬರ್ತದೆ ಅಂತ ಅಷ್ಟೇ. ನೋಡಿ ಈಗ ಸ್ವಲ್ಪ ದಪ್ಪ ಆಗಿದೆ ನೋಡಿ ಹಿಟ್ಟು. ಈಗ ನಾವು ಬೆಳಿಗ್ಗೆ ಮಿಕ್ಸ್ ಮಾಡ್ತಾ ಇದ್ದೇವೆ. ನೋಡಿ ಹಿಟ್ಟು ತುಂಬ ಗಟ್ಟಿಯಾದರೆ ನಮಗೆ ಇಡ್ಲಿ ಸರಿಯಾಗಿ ಬರೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗ್ತದೆ. ನೋಡಿ ಇಲ್ಲಿ ನಮ್ಮದು ಕೂಡ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಅದಕ್ಕೆ ನಾವಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಿದ್ದೇವೆ, ಜಾಸ್ತಿ ಅಲ್ಲ, ಸ್ವಲ್ಪ. ಆಗ ಇಡ್ಲಿ ಕರೆಕ್ಟಾಗಿ ಬರ್ತದೆ. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಸರಿಯಾಗಿ ಮಿಕ್ಸ್ ಆಗಲಿ ಒಮ್ಮೆ ಇದು. ನೋಡಿ ಈಗ ಸರಿಯಾಗಿ ಮಿಕ್ಸ್ ಆಯಿತು. ಇಷ್ಟಾದರೆ ಸಾಕು. ನೋಡಿ ಈ ಹದಕ್ಕೆ ಬರಬೇಕು. ಈಗ ನೋಡಿ ನಾವಿಲ್ಲಿ ಇಡ್ಲಿ ಪಾತ್ರೆ ಕೂಡ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇವೆ, ನೀರು ಹಾಕಿ. ನೋಡಿ ಈಗ
ಇಡ್ಲಿ ತಟ್ಟೆಗೆಲ್ಲ ನಾವು ಆಯಿಲ್ ಅಪ್ಲೈ ಮಾಡುವ. ತುಪ್ಪ ಕೂಡ ಹಾಕ್ಬೋದು, ನಾವಿಲ್ಲಿ ಆಯಿಲ್ ಹಾಕ್ತಿದ್ದೇವೆ. ಎಲ್ಲದಕ್ಕೂ ಒಮ್ಮೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದರೆ ಸಾಕು. ಆಯಿಲ್ ಅಪ್ಲೈ ಮಾಡದಿದ್ದರೆ ಅದು ಸರಿಯಾಗಿ ಇಡ್ಲಿ ಎದ್ದು ಬರೋದಿಲ್ಲ. ಅದಕ್ಕೆ ನೋಡಿ, ನೀವು ಈ ಥರದ ಪಾತ್ರದಲ್ಲೇ ಮಾಡಬೇಕಂತೇನಿಲ್ಲ, ನಿಮಗೆ ತಟ್ಟೆಯಲ್ಲಿ ಕೂಡ ಮಾಡ್ಬೋದು. ಅಂದರೆ ಒಂದು ಬಟ್ಟಲಿಗೆ ಡೈರೆಕ್ಟ್ ಹಿಟ್ಟು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಮುಚ್ಚಿಟ್ಟರೂ ಆಗ್ತದೆ. ಅಥವಾ ನೀವು ಸಣ್ಣ ಸಣ್ಣ ಬೌಲ್ ಉಂಟಲ್ವ, ಅದರಲ್ಲೂ ಹಾಕ್ಬೋದು. ನೀವು ಈ ಥರದ್ದೇ ಇಡ್ಲಿ ಪಾತ್ರೆಯಲ್ಲಿ ಹಾಕಬೇಕಂತೇನಿಲ್ಲ. ನೋಡಿ, ಈಗೆಲ್ಲ ನಮ್ಮದು ಆಯಿಲ್ ಅಪ್ಲೈ ಮಾಡಿ ಆಯಿತು. ನೋಡಿ, ಈಗ ನೋಡಿ ಇದು ಕೂಡ ಬಿಸಿ ಬಿಸಿಯಾಗಿದೆ. ನೋಡಿ, ಹಬೆ ಬಿಸಿ ಬಿಸಿಯಾಗಿ ಬರ್ತಿದೆ. ನೋಡಿ, ಈಗ ಇದಕ್ಕೆ ಒಂದೊಂದನ್ನು ಇಡುವ. ನೋಡಿ, ಹೀಗೆ ಇದಕ್ಕೆ ಇಟ್ಟು ಹಾಕಿದರೆ ಆಯಿತು. ನೋಡಿ, ಬಿಸಿ ಆದಾಗಲೇ ಹಾಕಿದರೆ ಒಮ್ಮೆಲೆ ಗಟ್ಟಿ ಆಗ್ತದೆ. ನೋಡಿ, ನಾವು ಈ ಇಡ್ಲಿಯನ್ನೆಲ್ಲ ನಾರ್ಮಲ್ ಆಗಿ ಒಲೆಯಲ್ಲೇ ಮಾಡೋದು. ಇವತ್ತು ಗ್ಯಾಸಲ್ಲಿ ಮಾಡ್ತಿದ್ದೇವೆ, ಯಾಕಂದರೆ ನಾವು ಇಲ್ಲಿ ಜಾಸ್ತಿ ಮಾಡ್ತಿಲ್ಲ. ನಮಗೆ ಇಲ್ಲಿ ಒಂದೇ ಸಲ ಇಡ್ಲಿ ಮಾಡಲಿಕ್ಕೆ ಸಿಕ್ಕಿದ್ದು, ಯಾಕಂದರೆ ಮನೆಯಲ್ಲಿ ಕಡಿಮೆ ಜನ ಇದ್ವಿ. ಹಾಗಾಗಿ ನಾವು ಸ್ವಲ್ಪ ಮಾಡಿದ್ದು, ಹಾಗಾಗಿ ನಾವಿಲ್ಲಿ ಗ್ಯಾಸಲ್ಲಿ ಮಾಡ್ತಿದ್ದೇವೆ. ಇಲ್ಲದಿದ್ದರೆ ನಾವು ಈ ಥರ ತಿಂಡಿಗಳನ್ನೆಲ್ಲ ಒಲೆಯಲ್ಲೇ ಮಾಡೋದು. ಈಗ ನಮ್ಮದು ಒಂದು ತಟ್ಟೆಗೆ ಹಾಕಿ ಆಯಿತು. ಇದೇ ರೀತಿ ಇನ್ನೊಂದು ತಟ್ಟೆಗೆ ಕೂಡ ಹಾಕುವ. ಇಲ್ಲಿ ನಮ್ಮ ಇಡ್ಲಿ ಪಾತ್ರೆಯಲ್ಲಿ ಒಟ್ಟು 3 ಸ್ಟೆಪ್ ಉಂಟು. ನೋಡಿ, ಈಗ 2ನೇ ಸ್ಟೆಪ್ಪಿಗೆ ಕೂಡ ಹಾಕುವ. ನಮ್ಮ ಈ ಇಡ್ಲಿ ಪಾತ್ರೆಯಲ್ಲಿ ಒಮ್ಮೆಲೆ 23 ಇಡ್ಲಿ ಮಾಡ್ಬೋದು. ಹಾಗಾಗಿ ಇಲ್ಲಿ ನಮಗೆ ಒಂದೇ ಸಲ ಮಾಡಿದ್ದು ನಾವು, ನಮಗೆ ಸಾಕಾಗ್ತದೆ ಅದಕ್ಕೆ. ನೋಡಿ, 2ನೇ ಸ್ಟೆಪ್ಪಿಗೆ ಕೂಡ ಇದೇ ಥರ ಹಾಕುವ. ಈಗ ಇದೇ ರೀತಿ 3ನೇ ಸ್ಟೆಪ್ಪಿಗೆ ಕೂಡ ಹಾಕಿದರೆ ಆಯಿತು. ಮುಂದೆ ನಾವು ಯಾವ ಥರದ ವಿಡಿಯೋ ಮಾಡಬೇಕಂತ ನಿಮಗೇನಾದರೂ ಸಜೆಷನ್ ಇದ್ದರೆ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾವುದಾದ್ರೂ ರೆಸಿಪಿ ಮಾಡಬೇಕಂತ ಹೇಳಿದರೆ ನಮಗೆ ತಿಳಿಸಿ, ನಾವು ಆ ರೆಸಿಪಿ ಮಾಡಿ ತೋರಿಸ್ತೇವೆ ನಿಮಗೆ. ನೋಡಿ, ಈಗ ನಮ್ಮದು 3ನೇ ಸಲದ್ದು ಕೂಡ ಆಯಿತು ಇಡ್ಲಿ ಹಾಕಿ. ಈಗ ಇದನ್ನು ಮುಚ್ಚಿಟ್ರೆ ಆಯಿತು. ಹಬೆಯಲ್ಲಿ ಬೇಯಬೇಕಿದು. ನೋಡಿ, ಇದೇ ರೀತಿ ಗಟ್ಟಿಯಾಗಿ ಮುಚ್ಚಿಡಿ. ಈ ಇಡ್ಲಿ ಬೇಯಲಿಕ್ಕೆ ಒಂದು 25 ನಿಮಿಷ ಬೇಕಾಗ್ತದೆ. ನೋಡಿ, ಈಗ 25 ನಿಮಿಷ ಆಯಿತು. ನೋಡಿ ಯಾವ ರೀತಿ ಬಂದಿದೆ ಅಂತ. ಸೂಪರಾಗಿ ಬಂದಿದೆ ಅಲ್ವಾ? ನೋಡಿ, ಕರೆಕ್ಟಾಗಿ ಬಂದಿದೆ. ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ, ಒಂದು 25 ನಿಮಿಷದಲ್ಲಿ ಬೇಯ್ತದೆ. ಈಗ ಇದನ್ನು ತೆಗೆಯುವ. ಬಿಸಿ ಬಿಸಿ ಇದೆ. ನೋಡಿ, ನೋಡುವಾಗಲೇ ತಿನ್ನುವಂತ ಆಗ್ತಿದೆ. ತುಂಬ ಪರಿಮಳ ಬರ್ತದೆ ಇದು. ನೋಡಿ, ಈಗ ಕರೆಕ್ಟಾಗಿ ಬಂದಿದೆ. ನೋಡಿ, ಅದು ಸ್ವಲ್ಪ ಹಬೆ ನೀರು ಮೇಲೆ ಬಿದ್ದಿದೆ, ಹಾಗಾಗಿ ನಿಮಗೆ ಆ ಥರ ಕಾಣಿಸ್ತಿದೆ. ನೋಡಿ, ಸರಿಯಾಗಿ ಬಂದಿದೆ. ಈಗ ಇದನ್ನು ತೆಗೆಯುವ. ನೋಡಿ, ನೀಟಾಗಿ ಎದ್ದು ಬರ್ತಿದೆ. ನೋಡಿ, ಆಯಿಲೆಲ್ಲ ಹಾಕಿದ್ದೇವಲ್ಲ, ಹಾಗಾಗಿ ನೋಡಿ ಈ ರೀತಿ ತೆಗೆಯಿದ್ರೆ ಆಯಿತು. ತುಂಬ ಸುಲಭವಾಗಿ ಮಾಡ್ಬೋದು. ನೋಡಿ, ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈಗೆಲ್ಲ ತೆಗಿತಿದ್ದೇವೆ. ನಿಧಾನವಾಗಿ ಸ್ಪೂನಿಂದ ತೆಗೆದ್ರೆ ಆಯಿತು. ನೋಡಿ ಎಷ್ಟು ನೀಟಾಗಿ ಬರ್ತದೆ ಅಂತ. ತುಂಬ ಸುಲಭವಾಗಿ ಮಾಡ್ಬೋದು. ನೋಡಿ, ಪರಿಮಳ ಭಾರಿ ಚಂದ ಪರಿಮಳ ಬರ್ತದೆ. ನೋಡಿ, ಸ್ಮೂತ್ ಕೂಡ ಆಗಿದೆ, ಗಟ್ಟಿ ಕೂಡ ಆಗಲಿಲ್ಲ. ನಮ್ಮದು ಹಿಟ್ಟೆಲ್ಲ ಕರೆಕ್ಟಾಗಿ ಆಗಿತ್ತಲ್ವ, ಹಾಗಾಗಿ ಗಟ್ಟಿ ಎಲ್ಲ ಆಗಲಿಲ್ಲ, ಸ್ಮೂತಾಗಿ ಬಂದಿದೆ. ಈಗೆಲ್ಲ ನಮ್ಮದು ತೆಗೆದಾಯಿತು. ನೋಡಿ, ಈಗ ನಾವು ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತಿದ್ದೇವೆ. ನೋಡಿ, ನೋಡಿ ಫೈನಲ್ ಆಗಿ ಈ ರೀತಿ ಬಂದಿದೆ. ಸೂಪರಾಗಿ ಬಂದಿದೆ. ನೋಡಿ, ನೀವು ಕೂಡ ಟ್ರೈ ಮಾಡಿ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗುವ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೆ.